ಈ ನಮ್ಮ ಹಿಂದೂಗಳ ಒಂದು ಪ್ರಮುಖವಾದ ಹಬ್ಬ ಸಂಭ್ರಮಾಚರಣೆ ಅಂದರೆ ಯುಗಾದಿ ಮತ್ತು ಶ್ರೀರಾಮನವಮಿ. ಇನ್ನೇನು ಮಾರ್ಚ್ ತಿಂಗಳು 9ನೇ ತಾರೀಕು 19 19ನೇ ತಾರೀಕು ಮುಂದಿನ ತಿಂಗಳು 19ನೇ ತಾರೀಕು ಯುಗಾದಿ ಇದೆ. ಅದಾದ ನಂತರ 9 ದಿವಸಕ್ಕೆ ಶ್ರೀರಾಮನವಮಿ ಹಬ್ಬ ಬರ್ತಾ ಇದೆ. ಸೊ ಎಲ್ಲ ಒಂದು ಕಡೆ ನಾವು ಹಿಂದೂಗಳಾಗಿ ಬೇರೆ ಸಮುದಾಯದವರು ಏನು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾರೆ, ಒಂದು ಸಂಭ್ರಮ ಇನ್ನೊಂದು ಮತ್ತೊಂದು ಏನಿರುತ್ತೆ ಅದನ್ನು ಒಂದು ನಮ್ಮೆಲ್ಲರ ಒಗ್ಗೂಡುವಿಕೆಯಿಂದ ಇನ್ನೂ ಚೆನ್ನಾಗಿ ಅದಕ್ಕೊಂದು ಅರ್ಥ ಬರೋ ರೀತಿ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ನಮ್ಮ ಶಿರಾ BJP ಘಟಕದ ವತಿಯಿಂದ ಇವತ್ತು ತಗೊಂಡು ಏನು ಈ ಯುಗಾದಿ ಬರುತ್ತೆ ಅದು ಹಿಂದೂಗಳ ಹೊಸ ವರ್ಷ ಅಂತ ಕೂಡ ನಮಗೆ ಗೊತ್ತಿದೆ. ಇವತ್ತು ಕೂಡ ನಮ್ಮ ಪಂಚಾಂಗದಲ್ಲಿ ಹಿಂದೂಗಳಿಗೆ ನಿಜಕ್ಕೂ ಹೊಸ ವರ್ಷ ಅಂತ ಹೇಳಿದ್ರೆ ನಮಗೆ ಯುಗಾದಿ ಹಬ್ಬ. ನೀವು ಕೇರಳದಲ್ಲಿ ಹೋದರೆ ಓಣಂ ಅಂತ ಮಾಡ್ತಾರೆ, ಇನ್ನು ಯುಗಾದಿನ ಆಂಧ್ರದಲ್ಲೂ ಕೂಡ ಹೊಸ ವರ್ಷ ಅಂತ ಸಂಭ್ರಮಾಚರಣೆ ಮಾಡ್ತಾರೆ. ಸೊ ಆ ದಿವಸದಲ್ಲಿ ಇನ್ನೂ ಹೆಚ್ಚು ಉತ್ಸಾಹದಿಂದ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಎರಡೂ ಹಬ್ಬಗಳ ಸಂದರ್ಭದಲ್ಲಿ ಈಗ ನಮ್ಮ ಎಲ್ಲ ಅಭಿಮಾನಿ ಬಳಗ ಮತ್ತು ನಮ್ಮ ಪಾರ್ಟಿ ವತಿಯಿಂದ ಒಂದು ನಿರ್ಧಾರ ತಗೊಂಡು ಹೆಚ್ಚು ಅರ್ಥಗರ್ಭಿತವಾಗಿ ಈ ಒಂದು ಕಾರ್ಯಕ್ರಮ ನಡಿಬೇಕು ಅಂಥೇಳಿ, ಹಬ್ಬ ಆಚರಣೆ ಆಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ. ಅವ್ರಿಗೆ ಇನ್ನೂ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಶಿರಾ ತಾಲೂಕಿನ ಎಲ್ಲ 250 ಗ್ರಾಮಗಳಲ್ಲೂ ಕೂಡ ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸೋದ್ರ ಮುಖಾಂತರ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಏನು ನಮ್ಮ ಟ್ರೆಡಿಷನ್ ಇದೆ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ ಇದೆ, ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಬೇರೆ ಯಾವ ಸಮುದಾಯದವ್ರು ರಂಗೋಲಿ ಹಾಕ್ತಾರೋ ಗೊತ್ತಿಲ್ಲ ನನಗೆ. ಆದರೆ ಹಿಂದೂಗಳಿಗೆ ಎಲ್ಲ ಒಂದು ಕಡೆ ಬೆಳಗ್ಗೆ ಎದ್ದು ಹೆಣ್ಮಕ್ಳು ಮನೆ ಮುಂದೆ ರಂಗೋಲಿ ಹಾಕೋದು ಒಂದು ಮೊದಲನೇ ಶುಭ ಸಂಕೇತ ಅಂಥೇಳಿ ನಾವೆಲ್ಲ ಭಾವಿಸ್ತೇವೆ. ಯಾರ್ದಾದ್ರು ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅಂದರೆ ಮತ್ತೇನೋ ತೊಂದರೆ ಆಗಿದೆ ಆ ಮನೆಯಲ್ಲಿ ಅಥವಾ ಇದು ಅನ್ನೋ ಥರದ ಒಂದು ಭಾವನೆ ಇದೆ. ಆ ಕಾರಣಕ್ಕಾಗಿ ಇನ್ನು ಮುಂದಿನ ಜನರೇಷನ್ಗೆ ಈ ರೀತಿಯ ಒಂದು ಸಂಸ್ಕಾರವನ್ನು ಮುಂದುವರಿಸಬೇಕು, ಸಂಸ್ಕೃತಿಯನ್ನು ಮುಂದುವರಿಸಬೇಕು ಅನ್ನೋ ಕಾರಣಕ್ಕಾಗಿ ಇದಕ್ಕೊಂದು ಹೆಚ್ಚು ಒತ್ತು ಕೊಟ್ಟು ಗ್ರಾಮೀಣ ಭಾಗದಲ್ಲಿ ಒಂದು ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಈ ರೀತಿ ನಿರ್ಧಾರ ಮಾಡಿದ್ದೇವೆ. ಪ್ರತಿ ಹಳ್ಳಿನಲ್ಲೂ ಕೂಡ, ಪ್ರತಿ ಹಳ್ಳಿನಲ್ಲಿ ಆ ಊರಿನಿಂದ 25 ಕುಟುಂಬ ಅಥವಾ 50 ಕುಟುಂಬ ಅಥವಾ 100 ಕುಟುಂಬ ಎಷ್ಟು ಜನ ಭಾಗವಹಿಸ್ತಾರೆ, ಒಂದು ಕುಟುಂಬಕ್ಕೆ ಒಂದು ಇದಕ್ಕೆ ಮಾತ್ರ ಅವಕಾಶ ಇರುತ್ತೆ ಸ್ಪರ್ಧೆಗೆ. ಅಲ್ಲ, ಅವ್ರು ಬೇಕಾದ್ರೆ ಕುಟುಂಬದವರೆಲ್ಲ ಸೇರಿ ಒಂದು ರಂಗೋಲಿ ಮಾಡ್ಬೋದು. ಒಂದು ಕುಟುಂಬಕ್ಕೆ ಒಂದು ಆಯ್ಕೆ ಮಾತ್ರ ಇರುತ್ತೆ. ಅಲ್ಲಿ ಒಂದು 100 ಕುಟುಂಬ ಬಂದರೆ 100 ಕುಟುಂಬದವರೆಗೂ ಆಗೋಷ್ಟು ಒಂದು ಒಳ್ಳೆಯ ಜಾಗವನ್ನು ನಮ್ಮ ಮಹಿಳಾ ಮೋರ್ಚಾ ಹೆಣ್ಣು ಮಕ್ಕಳು, ನಮ್ಮ ಬೇರೆ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸೇರಿ ಅದಕ್ಕೊಂದು ಸೂಕ್ತವಾದ ಒಂದು ವಾತಾವರಣ ನಿರ್ಮಾಣ ಮಾಡಿ ರಂಗೋಲಿ ಹಾಕೋದಕ್ಕೆ ಜಾಗ ಏನು ಬೇಕೋ ಅದು ನಿರ್ಮಾಣ ಮಾಡಿಕೊಡ್ತಾರೆ. ಇದೊಂದು ಕಾಂಪಿಟೇಷನ್, ಇದೊಂದು ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮೊದಲನೇ ಬಹುಮಾನ 5,000 ರೂಪಾಯಿ ಹಣ ಅಥವಾ 5,000 ರೂಪಾಯಿ ಬೆಲೆ ಬಾಳುವಂಥ ಒಂದು ಗಿಫ್ಟು. ಎರಡನೇ ಬಹುಮಾನ 3,000 ರೂಪಾಯಿ ಹಣ ಅಥವಾ 3,000 ರೂಪಾಯಿ ಬೆಲೆ ಬಾಳುವಂಥ ಒಂದು ಗಿಫ್ಟು. ಮೂರನೇ ಬಹುಮಾನ 2,000 ರೂಪಾಯಿ ಹಣ ಅಥವಾ 2,000 ರೂಪಾಯಿ ಬೆಲೆ ಬಾಳುವಂಥ ಒಂದು ಗಿಫ್ಟು. ಇದರ ಜೊತೆಗೆ ಆ ಪಾರ್ಟಿಸಿಪೆಂಟ್ಸ್ ಎಷ್ಟು ಜನ ಇರ್ತಾರೆ, ಯಾರ್ಯಾರೆಲ್ಲ ಭಾಗವಹಿಸ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಸಮಾಧಾನಕರ ಬಹುಮಾನ. ಒಂದು ವೇಳೆ ಅವರು ವಿಜೇತರಾಗಿಲ್ಲ ಅಂತ ಹೇಳಿದ್ರೆ ಒಂದು ಸಮಾಧಾನಕರವಾದಂಥ ಬಹುಮಾನವನ್ನು ಕೊಡುವಂಥದ್ದು. ನಮ್ಮದು ಇಡೀ ತಂಡ ಏನಿದೆ, ಒಂದು ದಿವಸ ಒಂದು ಗ್ರಾಮ ಪಂಚಾಯತಿನ ಆಯ್ಕೆ ಮಾಡ್ತೇವೆ. ನಾವು ಇಡೀ ತಂಡ ಇಷ್ಟೂ ಜನ ಆ ಗ್ರಾಮ ಪಂಚಾಯತಿ 7-8 ಹಳ್ಳಿಗೂ ಕೂಡ ಅವತ್ತೇ ಪ್ರವಾಸ ಮಾಡ್ತೇವೆ. ನಮ್ಮೆಲ್ಲರ ಸಮ್ಮುಖದಲ್ಲೇ ಅಲ್ಲಿ ತೀರ್ಪುಗಾರರು ಬಹುಮಾನವನ್ನು ಪ್ರಕಟಿಸ್ತಾರೆ.
ಅವ್ರಿಗೆ ಅಷ್ಟು ಜನಕ್ಕೆ 50 ಕುಟುಂಬ ಸ್ಪರ್ಧಿಗಳು 50 ಇರ್ತಾರೋ 100 ಇರ್ತಾರೋ ಅಷ್ಟು ಜನಕ್ಕೆ ಅವತ್ತೇ ಒಂದು ಸರ್ಟಿಫಿಕೇಟು ಮತ್ತು ಒಂದು ಬಹುಮಾನವನ್ನು ವಿತರಣೆ ಮಾಡುವಂಥದ್ದು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಮತ್ತು ಅವ್ರಿಗೊಂದು ಗಿಫ್ಟನ್ನು ಕೊಡುವಂಥದ್ದು ಅವತ್ತೇ ಆಗುತ್ತೆ. ಆಯ್ಕೆಯಾದಂಥ 3 ಜನಕ್ಕೆ ಒಟ್ಟು 250 ಇಂಟು 3 ಅಂದರೆ 750 ಜನ ವಿಜೇತರಾಗ್ತಾರೆ. 750ರಲ್ಲಿ 250 ಫಸ್ಟ್ ಪ್ರೈಸ್ ಇರುತ್ತೆ, 250 ಸೆಕೆಂಡ್ ಪ್ರೈಸ್ ಇರುತ್ತೆ, 250 ಥರ್ಡ್ ಪ್ರೈಸ್ ಇರುತ್ತೆ. ಅವರಷ್ಟು ಜನಕ್ಕೆ ಮುಂದಿನ ದಿನಮಾನಗಳಲ್ಲಿ ಶಿರಾದಲ್ಲಿ ಒಂದು 50,000 ಜನ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಇರುತ್ತೆ ನಮ್ಮ ಪಕ್ಷದ ವತಿಯಿಂದ ಇನ್ನು 2 ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಅಷ್ಟೂ ಜನನ ಇಲ್ಲಿ ಕರೆದು ಆ ಸಭೆಯಲ್ಲಿ ಅವ್ರಿಗೊಂದು ದೊಡ್ಡ ಮಟ್ಟಕ್ಕೆ ಒಂದು ಸನ್ಮಾನ ಮಾಡಿ ಬಹುಮಾನ ವಿತರಣೆ ಮಾಡಿ ಗೌರವ ಕೊಟ್ಟು ಕಳಿಸುವಂಥ ಕೆಲಸ ಆಗುತ್ತೆ.